G-By ನ್ಯೂಸ್ಗೆ ಸ್ವಾಗತ. ನ್ಯೂಸ್ ಟಿವಿ ವಿಶೇಷ ಸುದ್ದಿ ಪ್ರಸಾರಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ವಂದೇ ಮಾತರಂ ಗೀತೆಗೆ ಅಗೌರವ ತೋರಲಾಗಿದೆ ಎಂದು ಆರೋಪಿಸಿ ರಾಯಚೂರು ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆದಿದೆ. ಕಾಂಗ್ರೆಸ್ ರಾಷ್ಟ್ರೀಯ ಕಚೇರಿಯಲ್ಲಿ ನಡೆದ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದ ವೇಳೆ ರಾಷ್ಟ್ರಗೀತೆ ವಂದೇ ಮಾತರಂಗೆ ಅವಮಾನ ಮಾಡಲಾಗಿದೆ ಎಂದು ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಯಚೂರಿನ ಪ್ರಮುಖ ಡಾ. ಬಿ.ಆರ್. ಅಂಬೇಡ್ಕರ್ ವೃತ್ತದಲ್ಲಿ ಭಾನುವಾರ ಸಂಜೆ ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಬಿಜೆಪಿ ಯುವ ಮೋರ್ಚಾ ರಾಯಚೂರು ಜಿಲ್ಲಾಧ್ಯಕ್ಷ ಎನ್. ವಿನಾಯಕ್ ರಾವ್, ವಂದೇ ಮಾತರಂ ಕೇವಲ ಒಂದು ಗೀತೆಯಲ್ಲ, ಅದು ಭಾರತದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸ ಮತ್ತು ಪ್ರತಿಯೊಬ್ಬ ಭಾರತೀಯನ ದೇಶಭಕ್ತಿಯ ಪ್ರತೀಕ. ಇಂತಹ ಪವಿತ್ರ ಗೀತೆಗೆ ಅಗೌರವ ತೋರುವುದು ದೇಶದ ಕೋಟ್ಯಂತರ ಜನರ ಭಾವನೆಗಳಿಗೆ ಎಸೆದ ಸವಾಲು ಎಂದು ಖಾರವಾಗಿ ಕಿಡಿಕಾರಿದ್ದಾರೆ. ಪ್ರತಿಭಟನಾ ಸ್ಥಳದಲ್ಲಿ ವಂದೇ ಮಾತರಂ, ಭಾರತ್ ಮಾತಾ ಕೀ ಜೈ ಎಂಬ ಘೋಷಣೆಗಳು ಮುಗಿಲು ಮುಟ್ಟಿದವು. ಕಾಂಗ್ರೆಸ್ ನಾಯಕರು ಈ ಘಟನೆಗೆ ದೇಶದ ಜನರ ಬಳಿ ತಕ್ಷಣವೇ ಕ್ಷಮೆಯಾಚಿಸಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಸಿಂಧನೂರು ಹಾಗೂ ಮಸ್ಕಿಯಿಂದ ನಮ್ಮ ವರದಿಗಾರ ಎಚ್.ಕೆ. ಬಡಿಗೇರ್ ಅವರ ವರದಿ ಇದಾಗಿತ್ತು. ಇದಿಷ್ಟು ಈ ಕ್ಷಣದ ಮುಖ್ಯಾಂಶಗಳು. ನಿರಂತರ ಸುದ್ದಿಗಳು ಹಾಗೂ ನಿಮ್ಮ ಕ್ಷೇತ್ರದ ಕ್ಷಣದ ನವೀಕರಣಗಳಿಗಾಗಿ ನೋಡ್ತಾ ಇರಿ G-Boy ನ್ಯೂಸ್ ಟಿವಿ. ನಮ್ಮ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ನಿನ್ನೆ ದೆಹಲಿಯಲ್ಲಿ ಕಾಂಗ್ರೆಸ್ ಪಕ್ಷದ ಕೇಂದ್ರ ಕಚೇರಿಯಲ್ಲಿ ನಡೆದ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ವಂದೇ ಮಾತರಂ ಗೀತೆ ಹಾಡುವಾಗ ಕಾಂಗ್ರೆಸ್ ಪಕ್ಷದ ನಾಯಕರುಗಳಾದ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರು ದುರುದ್ದೇಶಪೂರ್ವಕವಾಗಿ ವಂದೇ ಮಾತರಂ ಗೀತೆಯನ್ನ ನಿಲ್ಲಿಸುವ ಪ್ರಯತ್ನ ಮಾಡಿದ್ರು. ಇದು ದೇಶಕ್ಕೆ ಅವರು ಮಾಡಿರುವಂತ ದೊಡ್ಡ ದ್ರೋಹ ಮತ್ತು ಅಪರಾಧ. ಇದು ಮೊದಲೆಲ್ಲ ಕಾಂಗ್ರೆಸ್ ಸ್ವತಂತ್ರ ಪೂರ್ವದಿಂದಲೂ ಯಾವಾಗಲೂ ವಂದೇ ಮಾತರಂನ ವಿರೋಧ ಮಾಡುತ್ತಾ ಬಂದಿದೆ. ವಂದೇ ಮಾತರಂ ಇವರಿಗೆ ಕೇವಲ ಇದನ್ನ ತಾಯಿ ದುರ್ಗೆ ರೂಪದಲ್ಲಿ ಮತ್ತು ಹಿಂದೂಗಳ ಭಾವನೆಯನ್ನ ವಂದೇ ಮಾತರಂ ಅಲ್ಲಿ ಇರೋ ಒಂದು ಕಾರಣಕ್ಕೆ ಕಾಂಗ್ರೆಸ್ ಪಕ್ಷ ಇದನ್ನ ವಿರೋಧ ಮಾಡ್ತಾ ಇದೆ. ಕಳೆದ ಸ್ವತಂತ್ರ ಸಿಕ್ಕು 75 ವರ್ಷಗಳ ನಂತರ ಈ ಏನು ಸಂವಿಧಾನಿಕ ಮಾನ್ಯತೆ ಮತ್ತು ಸಂವಿಧಾನಿಕ ರಕ್ಷಣೆ ಕೊಡಬೇಕಾದ್ರೆ ಅದಕ್ಕೆ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರಬೇಕಾಯ್ತು. ಇಂದು ಮಾನ್ಯ ಮೋದಿ ಅವರ ಸರ್ಕಾರ ವಂದೇ ಮಾತರಂಗೆ ಸಂವಿಧಾನಿಕ ರಕ್ಷಣೆ ಕೊಟ್ಟಿದೆ. ಇವತ್ತು ಎಲ್ಲಾ ಕಡೆ ವಂದೇ ಮಾತರಂನ ಹಾಡಬೇಕಂತ ಆದೇಶ ಆಗಿದೆ. ಇದಾದ ನಂತರವೂ ಕಾಂಗ್ರೆಸ್ ಪಕ್ಷ ತನ್ನ ಈ ದುರ್ನಡವಳಿಕೆ ತನ್ನ ನೀತಿಯನ್ನ ನಿನ್ನೆ ಸ್ವಾತಂತ್ರ್ಯ ದಿನೋತ್ಸವದಲ್ಲಿ ತೋರಿಸಿದೆ. ಇಂತಹ ನಡವಳಿಕೆ ಮಾಡಿದ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಮತ್ತು ಅವರೆಲ್ಲರ ವಿರುದ್ಧ FIR ಆಗಬೇಕು. ಅವ್ರ ಮೇಲೆ ಏನಂತಾರೆ, ಅವ್ರನ್ನ ಈ ದೇಶದ್ರೋಹಿ ಚಟುವಟಿಕೆಯಲ್ಲಿ ಅವ್ರನ್ನೆಲ್ಲರನ್ನ ಅರೆಸ್ಟ್ ಮಾಡ್ಬೇಕಂತ ಈ ಮೂಲಕ ನಾವು ಕೇಳ್ಕೊಳ್ತಾ ಇದೀವಿ. ದೇಶ ವಿರೋಧಿ ಕಾಂಗ್ರೆಸ್ ಪಕ್ಷಕ್ಕೆ, ದೇಶ ವಿರೋಧಿ ಕಾಂಗ್ರೆಸ್ ಪಕ್ಷಕ್ಕೆ